ವಿಷಯ ಹೊರಗೆ ಬರಲಿಲ್ಲ ಅಂದ್ರೆ ಕೊಲೆಗೆ ಟ್ರೈ ಮಾಡಿದ್ದು ಋಷಿನೇ ಅಂತ ಪ್ರೂವ್ ಆಗೋಗುತ್ತೆ. ಎರಡು ಕಡೆಯಿಂದ ಲಾಕ್. ಬೇಬಿ ಪ್ಲೀಸ್ ನೋಡು, ಟೆನ್ಷನ್ ಮಾಡ್ಕೋಬೇಡ, ಯೋಚನೆ ಮಾಡೋಣ. ಇನ್ನೂ ಯೋಚನೆ ಮಾಡೋಕೆ ಏನಿದೆ ಮಾಮ್? ಇಲ್ಲ, ನಾನೇ ಹೋಗ್ತೀನಿ. ಎಲ್ಲ ತಪ್ಪು ಮಾಡಿದ್ ನಾನೇ, ಋಷಿ ಏನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಹೇಳ್ತೀನಿ. ನನ್ನಿಂದ ಋಷಿ ಜೈಲಿಗೆ ಹೋಗೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ವೆರಿ ಗುಡ್ ಬೇಬಿ, ಹೋಗಿ ಮೊದಲ ಕೆಲಸ ಮಾಡು. ಆಗ ಋಷಿ ಸೇಫ್ ಆಗ್ತಾನೆ ಅಲ್ವಾ? ಹಾ ಬೇಬಿ, ಆಮೇಲೆ ಋಷಿ ನಿನ್ನ ಮೇಲೆ ದ್ವೇಷ ಕಟ್ಕೊಂಡು ಜೀವನ ಪೂರ್ತಿ ಕೋಪದಲ್ಲೇ ಇರ್ತಾನೆ. ಆಗ ಸಿಕ್ಕಿದೆ ಚಾನ್ಸ್ ಅಂತ ಕಮಲಿ ಅವನ ಜೊತೆ ಸೆಟ್ಲ್ ಆಗ್ತಾಳೆ. ಮಾಮ್, ಮತ್ತಿನ್ನೇನು ಬೇಬಿ, ನೋಡು ಅವಸರ ಪಡಬೇಡ. ಇಂಥ ವಿಷಯದಲ್ಲಿ ದುಡುಕಿದ್ರೆ ಜೀವನನೇ ಕೈ ಜಾರ್ ಹೋಗುತ್ತೆ ಅಷ್ಟೇ. ಮತ್ತೆ ಈಗ ನಾನೇನ್ ಮಾಡ್ಲಿ? ಬೇಬಿ ನನ್ನ ಮಾತು ಕಮಲಿ. ಏ ಕೆಂಪಣ್ಣ, ಬಂದ್ಯಾ? ತಿನ್ನಕ್ಕೇನೋ ತಂದಿದ್ಯಾ? ಸುಮ್ಮನೆ ಇರು. ಕಮಲಿ, ನೀನು ಅವ್ರ ಮನೆಗೆ ಹೋಗಿದ್ದ? ಹೇಳ ಕಮಲಿ, ರಿಷಿ ಅಣ್ಣನ ಮನೆಗೆ ಹೋಗಿ ಬಂದ? ಅವ್ರ ಮನೆಗೆ ಹೋಗಿ ಏನೇನೋ ಮಾತಾಡಿ ಬಂದೆ ಅಂತಲ್ಲ, ಹೇಳ ಕಮಲಿ. ಈಗಲೇ ಅವ್ರ ಜೊತೆಗೆ ನಮ್ಮ ಸಂಬಂಧ ಎಲ್ಲ ಹಾಳಾಗೋಗೈತೆ, ಅದ್ರಾಗೆ ಇದು ಬೇರೆಯಾ? ಕೆಂಪ, ಅಂದ್ರೆ ನಿನ್ ಪ್ರಕಾರ ನಾನು ಏನ್ ಮಾಡ್ಬೇಕಿತ್ತು? ಅವ್ರು ಏನೇ ಮಾಡಿದ್ರುವೆ, ನಮ್ಗೆ ಏಟೇ ತೊಂದರೆ ಕೊಟ್ರುವೆ ನಾವು ಸುಮ್ಕಿದ್ ಬಿಡ್ಬೇಕಿತ್ತ? ಯಾಕೆ ಕೆಂಪ, ನಾವು ಅವ್ರ ವಿರುದ್ಧ ಮಾತಾಡಿದ್ರೆ ನಂಗೆ ನಿಂಗಿಗೆ ನನ್ನ ತೊಂದರೆ ಮಾಡ್ತಾರೆ ಅನ್ನೋದಿಗ್ಲ? ಅದಂಗಲ್ಲ ಕಮಲಿ. ನೋಡು ಕೆಂಪ, ಅವ್ರು ಏನೇ ಮಾಡಿದ್ರುವೆ ಕೇಳಕ್ ಯಾರು ಇಲ್ಲ ಅನ್ನೋ ಗರ್ವದಾಗಿ ಹಿಂಗೆಲ್ಲ ಮಾಡ್ತಾವ್ರೆ. ಪ್ರಶ್ನೆ ಕೇಳಕ್ಕೆ ಜನ ಅವ್ರೆ ಅನ್ನೋದನ್ನ ಮಂದಟ್ ಮಾಡ್ಸಕ್ಕೆ ನಾ ಅಲ್ಲಿಗೆ ಹೋಗಿದ್ದು. ಕಮಲಿ, ನಾ ಹೇಳ್ದನ್ನ ನೀನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಅವತ್ತಿಂದ ಹೇಳ್ತೀವಿ, ನಾವು ತಂದು ಗನ್ನಲ್ಲಿ ಬುಲೆಟ್ ಇರಲಿಲ್ಲ, ಇದ್ರಾಗಿ ರಿಷಿ ಅಣ್ಣಂದು ಏನು ತಪ್ಪಿಲ್ಲ, ಅರ್ಥ ಮಾಡ್ಕೋ. ಮೇಡಮ್, CCTV ಫುಟೇಜಸ್ ತಂದಿದ್ದೀನಿ, ಹಾರ್ಡ್ ಡಿಸ್ಕಲ್ಲಿದೆ. ಸರಿ, ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡಿ. ಮೇಡಮ್, ಇದರಲ್ಲಿರೋ ಒಂದೊಂದು ವಿಡಿಯೋನು 5 ನಿಮಿಷ ಡ್ಯೂರೇಷನ್ ಇದೆ. ಓಕೆ, ನಾನೇ ಎಲ್ಲ ಪ್ಲೇ ಮಾಡಿ ನೋಡ್ತೀನಿ, ನೀವು ಆಗೋ ಕೆಲಸ ನೋಡಿ ಹೋಗಿ. ಓಕೆ ಮೇಡಮ್. ಅಯ್ಯಯ್ಯೋ, ಅನ್ಪೂರ್ಣನೇ ನೋಡ್ತೀನಿ ಅಂತ ಕೂತಿಗಳಲ್ಲ, ಈಗೇನ್ ಮಾಡೋದು? ದೇವ್ರೆ, ಲ್ಯಾಪ್ಟಾಪ್ ಆನ್ ಆಗ್ದಿರೋ ಹಾಗೆ ಮಾಡಪ್ಪ. ಅಲ್ಲಲ್ಲ, ಆ ಹಾರ್ಡ್ ಡಿಸ್ಕ್ ಕೆಟ್ಟು ಹೋಗುವಾಗ ಮಾಡಪ್ಪ. ಅಲ್ಲ ಅಲ್ಲ, ಆ ವಿಡಿಯೋನೇ ಡಿಲೀಟ್ ಆಗ್ಬಿಡ್ಬೇಕು. ಹಾಗ ಆಶೀರ್ವಾದ ಮಾಡಪ್ಪ, ಪ್ಲೀಸ್ ಪ್ಲೀಸ್.
ಅಲ್ಲ ರಿಷಿ ಅವರೇ, ನೀವು ಆ ಒರಿಜಿನಲ್ ಗನ್ನನ್ನೇ ಯಾಕೆ ತಗೊಂಡು ಹೋದ್ರಿ? ಹೇಳಿದ್ನಲ್ಲ ಸರ್, ಲಾಸ್ಟ್ ಮಿನಿಟಲ್ಲಿ ನಾಟಕ ಚೇಂಜಸ್ ಆಯಿತು, ಅರ್ಜೆಂಟಾಗಿ ಗನ್ ಬೇಕಾಯಿತು, ಅಥೆಂಟಿಕ್ ಆಗಿರುತ್ತೆ ಅಂತ ನಾನೇ ತಂದೆ. ನೀವು ಹೇಳೋ ಹಾಗೆ ನೀವು ತಂದಾಗ ಗನ್ನಲ್ಲಿ ಬುಲೆಟ್ ಇರಲಿಲ್ಲ ಅಲ್ವಾ? ಎಸ್ ಸರ್. ಹಾಗಾದರೆ ನಿಮ್ಮ ಪ್ರಕಾರ ಇದನ್ನ ಯಾರು ಮಾಡಿರ್ಬೋದು ಅಂತೀರಾ? ರಿಯಲಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಸರ್. ನನಗೆ ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿರ್ತಾ ಇದ್ದೆ? ನಾನೇ ಹೇಳ್ತಿದ್ನಲ್ಲ ಸರ್. ಲಾಯರ್ ಸರ್, ನೀವ್ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಗೆ ಯಾವ ಕ್ಲೂನು ಸಿಗಲ್ಲ. ಯಾಕಂದ್ರೆ ಅವನ್ ಕಣ್ ಮುಂದೆನೆ ನಡೆದ್ರು ಇದ್ರ ಬಗ್ಗೆ ರಿಷಿಗೆ ಏನೂ ಗೊತ್ತಿಲ್ಲ. ಹಾ, ಇದನ್ನ ಕಂಡು ಹಿಡಿಯೋದಕ್ಕೆ ಒಂದು ದಾರಿ ಇದೆ. ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಬುಲೆಟ್ ಮಾರೋದು ಇಬ್ರೇ. ಒಬ್ಬ ಬಸೀರ್ ಪಾಷಾ, ಇನ್ನೊಬ್ಬ ಸುಬ್ರಹ್ಮಣ್ಯ ಸ್ವಾಮಿ. ಪೊಲೀಸ್ನವರು ಖಂಡಿತ ಅವ್ರನ್ನ ಟ್ರ್ಯಾಕ್ ಮಾಡಿರ್ತಾರೆ. ಅವರಿಂದ ಈ ಸೀರೀಸ್ ಬುಲೆಟ್ನ ಯಾರು ತಗೊಂಡು ಹೋಗಿದ್ದಾರೆ ಅಂತ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಇವಳನ್ನ ಮುಗಿಸ್ಬಿಡ್ಬೇಕು ಅಂತ ನಾನು ಎಷ್ಟೇ ಕಷ್ಟಪಟ್ರು ಹೇಗಾದ್ರೂ ಒಂದಲ್ಲ ಒಂದು ರೂಪದಲ್ಲಿ ನನ್ನ ಕಣ್ಣು ಮುಂದೆನೆ ಓಡಾಡ್ತಿದ್ದಾಳಲ್ಲ ಇವಳು. ಅದು ನನ್ನ ಪ್ಲಾನ್ ಕೆಡಿಸ್ಬೇಕು ಅಂತಾನೆ ಆ ಜಾಗಕ್ಕೆ ಹೋಗಿದ್ದಾಳಲ್ಲ ಇವಳು. ನನಗೆ ಗೊತ್ತಿಲ್ಲದೆ ನನ್ನ ವಿರುದ್ಧ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾಳ. ಅಲ್ಲ, ಇವಳಲ್ಲಿಗೆ ಯಾಕೆ ಹೋದ್ಲು ಅಂತ ಆಮೇಲೆ ಕಂಡಿಡಿದ್ರಾಯ್ತು. ಮೊದಲು ಇದನ್ನ ಅನ್ಪೂರ್ಣ ನೋಡ್ದ ಹಾಗೆ ತಡಿಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಅನ್ಪೂರ್ಣ ಏನಾದ್ರೂ ಗೌರಿನ ಈ ವಿಡಿಯೋದಲ್ಲಿ ನೋಡ್ಬಿಟ್ರೆ? ಇಲ್ಲ, ಅದಕ್ಕೆ ಬಿಡಬಾರ್ದು. ಇದನ್ನ ಹೇಗಾದ್ರೂ ಮಾಡಿ ಡಿಲೀಟ್ ಮಾಡಬೇಕು. ಸರಿ, ಓಕೆ. ಅಯ್ಯೋ ದೇವ್ರೆ, ಅನ್ಪೂರ್ಣ ಬಂದೇ ಬಿಟ್ಲಲ್ಲಪ್ಪ. ಮುಗೀತು, ಎಲ್ಲ ಮುಗೀತು. ಎಷ್ಟು ವರ್ಷ ಏನಾಗಬಾರ್ದು ಅಂತ ನಾನು ಕಷ್ಟಪಟ್ಟಿದ್ನೋ ಅದು ಈಗ ಕಣ್ಣು ಮುಂದೆನೇ ಆಗೋ ಹಾಗಾಗಿದೆಯಲ್ಲಪ್ಪ. ಈ ವಿಡಿಯೋ ಡಿಲೀಟ್ ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ನಾನು ಏನೇನೋ ಒತ್ಬಿಟ್ಟೆ, ಈಗ ಏನಾಗುತ್ತೋ ಏನೋ. ಏನು ಕಂಡಿಡಿಯೋಕ್ಕಾಗಲ್ಲ ಅಂತ ನಾನು ಅನ್ಕೊಂಡ್ರೆ ಇವ್ ನೋಡಿದ್ರೆ ಡೈರೆಕ್ಟ್ ಆಗಿ ಬುಲೆಟ್ ಡೀಲರ್ಸ್ನೇ ವಿಚಾರಿಸೋಣ ಅಂತ ಅಂತಿದನಲ್ಲ. ಅಯ್ಯೋ, ಅವ್ರನ್ನ ಏನಾದ್ರೂ ವಿಚಾರಿಸ್ಬಿಟ್ರೆ ನಾನೇ ಅಂತ ಗೊತ್ತಾಗೋಗುತ್ತೆ. ಓ ಮೈ ಗಾಡ್. ಅನಿಕಾ ಯಾಕೆ ಇಟ್ಟೊಂದು ಗಾಬರಿಯಲ್ಲಿ ನಿಂತ್ಕೊಂಡವಳೆ? ಇದುವರೆಗೂ ಯಾರು ನನ್ನ ಹತ್ರ ಹೀಗೆ ಮಾತಾಡಿರ್ಲಿಲ್ಲ. ಆಫ್ಟರ್ ಆಲ್ ಹಳ್ಳಿ ಹುಡುಗಿ ನಮ್ಮ ಮನೆಗೆ ಬಂದು ನನ್ನ ಮೇಲೆ ಕೂಗಾಡ್ಬಿಟ್ಟು ಹೋದ್ಲು. ಅವಳು ಏನು ಅಂತ ಅಂದ್ಕೊಂಡಿದ್ದಾಳೆ?
ನನ್ನ ಮಗನ ಜೈಲಿಗೆ ಕಳ್ಸಿದ್ದು ಅಲ್ಲದೆ ಈಗ ನಮ್ಮನೆಗೆ ಬಂದು ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ. ಒಂದು ಹುಡುಗಿ ಹೀಗೂ ಇರ್ತಾಳ? ಅವಳಿಗೆ ನಾನು ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು. ಅವಳ ಅಪ್ಪ ಅಮ್ಮ ಅವಳನ್ನ ಏನು ಅಂತ ಸಾಕಿದಾರೋ. ಒಂಚೂರು ಸಂಸ್ಕಾರ ಇಲ್ಲ, ದೊಡ್ಡೋರ್ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ, ನಡವಳಿಕೆ ಇಲ್ಲ. ಅವಳನ್ನಲ್ಲ, ಅವಳ ತಾಯಿನ ಬೈಬೇಕು. ಯಾರ ಕಡೆಗೆ ನ್ಯಾಯ ಐತೆ ಅಂತ ಗೊತ್ತಿಲ್ಲದೆ ಈಗ ನಾನು ಮೂಕಿಯಾಗಿ ನಿಂತೀವಿನಿ. ಒಂದು ಪಕ್ಷ ಕಮ್ಮಿ ಮಾಡಿದ ತೆಪ್ಪೆ ಆಗಿದ್ರೆ ಅವಳು ನತ್ತಿದ್ದಕ್ಕೂ ಈಗ ನನ್ನಿಂದ ಆಯ್ತಾ ಇಲ್ಲ. ತಾಯಿಯಾಗಿ ಅವಳ ಸರಿ ದಾರಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದ್ರೆ ನಾನೇ ಆ ದಾರಿ ಕಾಣ್ದಂಗೆ ನಿಂತೀವನಲ್ಲ ತಾಯಿ. ಮಂಗಳಮ್ಮ, ನಿಮ್ಗೇನಾದ್ರೂ ಈ ಥರ ಮಗಳಿದ್ದಿದ್ರೆ ನೀವೇನ್ ಮಾಡ್ತಿದ್ರೆ ಹೇಳಿ? ಮಂಗಳಮ್ಮ ಹೇಳಿ, ನೀವೇನ್ ಮಾಡ್ತಿದ್ರಿ? ಯವ್ವ, ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವ್ಯಾಕೆ ನೋವು ಮಾಡ್ಕೊತೀರ ಬಿಡಿ. ಆ ಹುಡುಗಿನೂ ಗೊತ್ತಾಗ್ದಲಯ್ಯ ಹಂಗೆ ಮಾತಾಡ್ಬಿಟ್ಟೈತೇನೋ. ನೀವು ಯಾವತ್ತೂ ಹಂಗೆ ಮಾಡಿರಕ್ಕಿಲ್ಲ. ಆ ಹುಡುಗಿಗೂ ನಿಧಾನಕ್ಕೆ ಅರ್ಥ ಆಯ್ತದೆ. ಸರ್, ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ನೀವೀಗ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಸರ್ ಪ್ಲೀಸ್? ಅದೇ ರಿಷಿ, ಆ ಇಬ್ರು ಬುಲೆಟ್ ಡೀಲರ್ಸನ್ನು ಹಿಡಿದು ಶಂಭುಗೆ ಫೈರ್ ಆದ ಬುಲೆಟ್ ಸೀರ್ಸ್ನ ಯಾರು ಪರ್ಚೇಸ್ ಮಾಡಿದ್ದು ಅಂತ ವಿಚಾರಿಸಿದ್ರೆ ನಿಮ್ಮ ಗನ್ನಲ್ಲಿ ಅದನ್ನು ಯಾರು ಸೇರಿಸಿದ್ದು ಅಂತ ಗೊತ್ತಾಗತ್ತೆ. ಯಾಕೆ ಇನ್ನೊಂದ್ಸಲ ಕೇಳಿದ್ರಿ? ಹೋರಾಡೋರ್ಗೆ ತಾನು ಯಾಕೆ ಹೋರಾಡ್ತಾ ಇದ್ದೀನಿ ಅಂತ ಅರ್ಥ ಆಗಲಿ ಅಂತ. ಹಾಂ, ಬನ್ನಿ ಸರ್. Today let's see what are possessives. We use apostrophe s with the noun to show the possession. For example, ಕಮಲಿ, ಈ ಕ್ಲಾಸಿಗೆ ಬರೋಕ್ಕೆ ಸ್ಯಾನೆ ಸಿಟ್ಟು ಬರ್ತೈತೆ. ಎಲ್ಲಿ ನೋಡಿದ್ರೂ ನಮ್ಮ ಸಂಭವ ಇರೋ ಹಂಗೆ ಕಾಣಿಸ್ತೈತೆ. ಅವನಿಲ್ದೆ ಕ್ಲಾಸಿಗೆ ಬರೋಕ್ಕೆ ಬೇಸರ ಆಯ್ತೈತೆ ಕಮಲಿ. ಸರ್, yes, coming. ಸರ್, ಮೆಮೊ ಇದೆ. Guys, give your attention. ಸೆಮಿಸ್ಟರ್ ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಕಾಲೇಜ್ ಕಲ್ಚರಲ್ ಕಮಿಟಿ ವತಿಯಿಂದ ಸರಸ್ವತಿ ಪೂಜೆನ ಆಯೋಜಿಸಲಾಗಿದೆ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಎಥ್ನಿಕ್ ವೇರ್ ಅಂದರೆ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ಬರಬೇಕು ಅಂತ ತಿಳಿಸಿದ್ದಾರೆ. ಆ್ಯಂಡ್ ಪ್ರೆಸಿಡೆಂಟ್ ಕಮಲಿ ರಾಮನಾರಾಯಣ್ ಸರ್ನ ಸ್ಟಾಫ್ ರೂಮ್ಗೆ ಹೋಗಿ ಮೀಟ್ ಆಗಬೇಕು ಅಂತಲೂ ಮೆನ್ಷನ್ ಆಗಿದೆ.
ಆ ವಿಡಿಯೋ ಮಾತ್ರ ಅಲ್ಲ, ಏನೇನೋ ಒತ್ತಕ್ಕೆ ಹೋಗಿ ಎಲ್ಲನೂ ಕರೆಕ್ಟಾಗಿ ಡಿಲೀಟ್ ಮಾಡ್ಬಿಟ್ಟಿದೆಯಲ್ಲ ಕಾಮಿನಿ. ಶಬಾಷ್ ಕಾಮಿನಿ. ಯಾವುದೇ ಕಾರಣಕ್ಕೂ ಗೌರಿ ಬದುಕಿರೋ ವಿಷಯ ಮಾತ್ರ ಅನ್ಪೂರ್ಣಂಗೆ ಗೊತ್ತಾಗಬಾರ್ದು ಅಷ್ಟೇ. ರಿಷಿ ಸರ್, ಕೆಲಸಗಳೆಲ್ಲ ಅಸೈನ್ ಆಗಿದೆ. ಈ ಕೆಲಸನ ನಿಮ್ಗೆ ಒಪ್ಪಿಸ್ಬಿಟ್ರೆ ನನಗೆ ಸ್ವಲ್ಪ ರಿಲೀಫು ಸರ್. ಸರ್ ಒಳಗೆ ಬರ್ಬೋದಾ? ಕಮ್ಲಿ ಬಾಮ್ಮ. ಸರ್ ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ ಸರ್. ಅಲ್ಲ, ನಾನು ಹೊರಗಡೆ ಇರ್ತೀನಿ. ಇವ್ರಿಗೆ ಏನು ಹೇಳಬೇಕೋ ಅದನ್ನ ಹೇಳಿ. ಅಯ್ಯೋ, ನೀವು ಇರಬೇಕು ಸರ್. ಕಲ್ಚರಲ್ ಕಮಿಟಿ ಹೆಡ್, ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಇಬ್ರು ಸೇರ್ಕೊಂಡು ಮಾಡಬೇಕಾಗಿರುವಂತ ಕಾರ್ಯಕ್ರಮ ಸರ್. ಸಮಯ ಬೇರೆ ಕಡಿಮೆ ಇದೆ. ನಾಳೆನೇ ಸರಸ್ವತಿ ಪೂಜೆ. ನೋಡಿ, ಇದರಲ್ಲಿ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಲಿಸ್ಟಲ್ಲಿ ಇದೆ. ತಗೊಳ್ಳಿ ರಿಷಿ ಸರ್. ಸರ್, ಅಯ್ಯೋ ತಗೊಳ್ಳಿಪ್ಪ. ನೀವು ದೇವ್ರ ವಿಗ್ರಹ ತರಬೇಕು, ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಎಕ್ಸೆಟ್ರಾ ಎಲ್ಲ ತರಬೇಕು. ಒಂದ ಎರಡ ಕೆಲಸಗಳು ಬಹಳಷ್ಟಿದೆ. ಇನ್ನು ಡೆಕೋರೇಷನ್ಗೆ ಲೈಟ್ ಅರೇಂಜ್ಮೆಂಟ್ ಮಾಡಬೇಕು, ಪ್ರಸಾದ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನೋಡಿ, ನೀವಿಬ್ರು ಕೂತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡಿ. ಆದ್ರೆ ಒಂದ್ ನೆನಪಿರ್ಲಿ, ವಿದ್ಯಾರ್ಥಿಗಳು ಪರೀಕ್ಷೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಮಾಡುವಂತ ಪೂಜೆ ಇದು. ಚೆನ್ನಾಗಿ ಆಗಬೇಕು. ನನಗೆ ಕ್ಲಾಸಿಗೆ ಟೈಮ್ ಆಗ್ತಾ ಇದೆ. ನಾ ಇನ್ನು ಬರ್ತೀನಪ್ಪ. ಆಲ್ ದಿ ಬೆಸ್ಟ್.